ಇವ್ನು ಹೆಣ್ತಿನ ಕರ್ಕೊಂಡ್ಬಿಟ್ಟು ಬಂದವನಿ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಲ್ಲ. ಈ ನನ್ನ ಮಗನ ಬಿಡಕ್ಕಿಲ್ಲ ಇವತ್ತು ಮಂತಕ್ಕೆ ಹೋಗ್ಬಿಟ್ಟು ಕ್ಯಾಕ್ ಸರಿಯಾಗಿ ಏನೇ ಮಕ್ಕ ಊದ್ಬಿಡ್ಬೇಕು ಈ ನನ್ನ ಮಗನಿಗೆ ನನ್ನ ಮಗನಿಗೆ ನನಗೇನೇ ಯಾಮರ್ಸ್ಬಿಟ್ಟು ನನಗೇನೇ ಮೋಸ ಮಾಡ್ತಾವನಲ್ಲ. ಅಲ್ಲ ಅಮ್ಮ ಅಮ್ಮ ಅಂತ ಹೇಳ್ಬಿಟ್ಟು ಅವಾಗ ಹಿಂದಿಂದೆ ಸೂತಿದ್ದನು. ಇವಾಗ ಯಾವಣ್ಣೋ ಬೇವರ್ಸಿನ ಮದುವೆ ಮಾಡ್ಕೊಂಬಿಟ್ಟು ನನ್ನೇನೇ ಆಟ ಆಡಿಸ್ತಾವನಲ್ಲ. ನನ್ನ ಮಗ ಬೇವರ್ಸಿ ನನ್ನ ಮಗ ಇವನಂತೂ ಬಿಡಕ್ಕಿಲ್ಲ. ಇವನಿಗಂತೂ ಸರಿಯಾಗಿ ಏನೇ ಬುದ್ಧಿ ಕಲಿಸ್ಬೇಕು. ಈ ಬೇವರ್ಸಿ ಬೇಕು ನನ್ನ ಮಗನಿಗೆ. ಇವತ್ತು ಮಂತಕ್ಕೆ ಹೋಗಿ ಜುಟ್ಟು ಹಿಡ್ಕೊಂಡು ಮಂತ ಕೆಳ್ಕೊಬಿಟ್ಟು ಬರ್ತೀನಿ. ನನ್ನ ಮಗನೇ ಬಾರ್ಲ ಬಿದ್ದಿರು ಇಂಥ ಆಟ ಯಾಕೆ ಆಡ್ತಿ ಅಂತ ಹೇಳ್ಬಿಟ್ಟು ಜುಟ್ಟು ಹಿಡ್ಕೊಂಡು ಏನೇ ಎಳ್ಕೊಂಬಿಟ್ಟು ಬರ್ತೀನಿ. ದೊರಿದು ನನ್ನ ಮಗನಿಗೆ ಲೋಪರ್ ನನ್ನ ಮಗನಿಗೆ ಹಿಂಗೆ ಆದರೆ ಅಷ್ಟೇ ಏನೇ ಕತೆ. ಲೋಪರ್ ನನ್ನ ಮಗ ಕಂತ್ರಿ ನನ್ನ ಮಗ ಇವನಂತೂ ಬಿಡಕ್ಕಿಲ್ಲ. ನಾನಂತೂ ಇವತ್ತು ಐತೆ ನೋಡು ಗ್ರಾಚಾರ ಕಂತ್ರಿ ನನ್ನ ಮಗನಿಗೆ. ಅಯ್ಯೋ 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 ಬೇವರ್ಸಿ ಇಲ್ಲೇ ಸಿಕ್ಬಿಟ್ಟಲ್ಲ ನೀನು ಕಂತ್ರಿ ನನ್ನ ಮಗನೇ. ಅಮ್ಮ ನೀನು ಯಾಕಮ್ಮ ಬರಕೋದೆ? ಯಾಕಮ್ಮ ಬರಕ್ಕೆ ಹೋದೇನಾ? ಲೋಪರ್ ನನ್ನ ಮಗನೇ ಮನೆಗಿನ ಜವಾಬ್ದಾರಿ ಇಲ್ದಂಗೆ ಮನೆ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದಂಗೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದಿಲ್ಲ ನೀನು. ಮನೆ ಜವಾಬ್ದಾರಿ ಸ್ವಲ್ಪನೂ ಇಲ್ದಿದ್ದಂಗೆ ನಿನಗೆ ಹಿಂಗೆಲ್ಲ ಬಿದ್ದಿದ್ರೆ ಯಾರೆಲ್ಲ ನಿನಗೆ ನೋಡ್ಕೊತಾರೆ. ದರಿದ್ರು ನನ್ನ ಮಗನೇ ಇವನ್ನೆಲ್ಲ ಬಂದಿರೋ ನಿಂಗೆ ದೊಡ್ಡಪ್ಪತ್ತು ದೊಡ್ಡರೋಗ ನಿನಗೆ ಹಿಂಗೆಲ್ಲ ತಿರ್ಕೊಂಡು ಬಿದ್ದಿದ್ದೀಗಲ್ಲ ನೀನು. ನಿಂಗೆ ನಾಚಿಕೆ ಮಾನ ಮರುವುದೇನು ಅದೇನು ಇಲ್ವೇ ಇಲ್ಲ ನಿನಗೆ. ಯಾರು ಉಗ್ಗಿರಲ್ವ ನಿನಗೆ? ನನಗೆ ಹೇಳ್ದಿದ್ದಂಗೆ ಬೇರೆ ಯಾರನ್ನೋ ಕಟ್ಕೊಂಡಿದ್ಯಾ ಅಂತ ಹೇಳಿದ್ರೆ ನಿನಗೆ ಏನು ತಗೊಂಡು ಹಾಕ್ಬೇಕು ಹೇಳು. ನನಗೆ ಗೊತ್ತಿದ್ದಂಗೆ ಯಾವ ಬಣ್ಣವನ್ನ ಬಿಟ್ಟುಗಳಿಂಗೆ ಕಟ್ಕೊಂಡದು ನಡಿಲ್ಲ ಬತ್ತೀನಿ ನೋಡಿ. ನಾನು ಸರಿಯಾಗಿ ಮಾಡ್ತೀನಿ. ಬುಡಕ್ಕಿಲ್ಲ ನಿನ್ನ ಬುಡಕ್ಕಿಲ್ಲ. ಈಗ ನೋಡು ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅಯ್ಯೋ ನಮ್ಮಮ್ಮ ಹೋದ್ರೆ ಎಲ್ಲ ಎಡವಟ್ಟಾಗೋಯ್ತದೆ. ಅಯ್ಯೋ ನಾನು ಬಡವ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ರೆ ನಾನು ಹೆಂಗೋ ಇಲ್ಲಿ ಗಂಟ ಅದು ಇದು ಅಂತ ಹೊಸಿ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ. ಇವಾಗ ಏನೂ ಗೊತ್ತಿಲ್ಲ ಬಡವ ಅಂತ ಹೇಳ್ಬಿಟ್ಟು ಗೊತ್ತಾಗೋಗ್ಬಿಟ್ರೆ ಏನೇನು ಆಯ್ತದೋ ಏನೇನು ಕತೆನೋ ನನಗಂತೂ ಗೊತ್ತಾಗ್ತಿಲ್ಲ. ಏನೇನೇನೋ ಆಗೋಗ್ಬಿಡ್ತದೆ ಅಂತ ಅನ್ನಿಸ್ತದೆ. ಅಯ್ಯೋ ನಮ್ಮಮ್ಮ ಹೊಸಿನೂ ಬುದ್ಧಿ ಇಲ್ಲ. ಅಮ್ಮ ಅಮ್ಮ ಒಳಗಡೆಗೆ ಹೋಗ್ಬಿಡ ಸುಮ್ಕಿರಮ್ಮ. ಲೋಪರ್ ನನ್ನ ಮಗನೇ ಎಲ್ಲ ಯಾವಳ ನೀನು ಗಂಟ ಕಂಡಿರೋಳು. ಯಾವಳನ್ನ ಗಂಟ ಕಂಡ ನೀನು ಕರಿಲ ಅವಳನ್ನ ನೋಡ್ತೀನಿ ನಾನು ಕೊಂಡಾರೆ ಏನಿಯಾ ನನ್ನ ಮಗುನೇನಿ ಇದು ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ರಳು. ನಿನಗೆ ಕೂಳ್ದಂಡ ಇನ್ನು ಅವಳು ಬೇರೆ ನೀನು ಕೂಳಕಂಡು ತಗೊಂಡಿಲ್ಲ ನಾನು. ನಿಂಗೆ ಎಷ್ಟು ಕಿತ ಹೇಳೋದು ನಾನು ನೋಡು. ನನ್ನ ಫೋನ್ ಎತ್ತಿದ್ದಂಗೆ ಏನು ಮಾಡಿದ್ದಂಗೆ ಎಷ್ಟೆಲ್ಲ ಮಾಡ್ತಾ ಇದ್ದೀಗ ನೋಡು ನೀನಂತೂ ನನ್ನ ಮಗನೇ. ಅಮ್ಮ ನಾನು ಬೇಕು ಅಂತ ಮಾಡಲಿಲ್ಲ. ಹೊಸಿ ಸಮಾಧಾನ ಮಾಡ್ಕ. ನಾನು ಬೇಕು ಅಂತ ಏನಾರ ಮಾಡಿದ್ನ ನೋಡು. ನಿನ್ನ ಹತ್ರ ನಾನು ಹೊಸಿ ಮಾತಾಡಬೇಕು. ಬಾ ಹೋಗ್ಬಿಟ್ಟು ಮಾತಾಡೋಣ. ನಿನ್ನ ಹತ್ರ ಮಾತಾಡೋದು ನನಗೇನೆಲ್ಲ ಉಳ್ದೈತೆ? ನಿನ್ನ ಹತ್ರ ಮಾತಾಡೋಕೆ ನಂದೇನೂ ಉಳಿದಿಲ್ಲ. ನಂದು 10 ರೂಪಾಯಿದು ಏನೂ ಇಲ್ಲ. ನನ್ನ ಅವಳನ್ನ ಕರಿ. ಅವಳು ಯಾವಳ ಮನೆಯಾಳಿನ ಕರಿ. ನಿಮ್ಮಿಬ್ರಿಗೂ ಐತೆ. ನನಗೆ ಏನೇ ಮೋಸ ಮಾಡ್ಬಿಟ್ಟು ಹೊಡೋಗ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೆ ಅಲ್ವೆಲ್ಲ ಇನ್ನೂ ಐತೆ ಕಳ್ಳ ನಿಂಗೆ ಸರಿಯಾಗೈತೆ ಕೊಂತ್ರಿ ನನ್ನ ಮಗನೇ. ಕರಿಲ ಕರಿ. ಸರಿಯಾಗಿ ಯಾಕೆ ಸುಗಿದ್ಬಿಟ್ಟು ಹೋಗ್ತೀನಿ ನಾನು. ಅವಳು ಯಾವಳ ಬಿತ್ರಿ. ಅಯ್ಯೋ ಅಮ್ಮ ನಿನ್ ತಾಗ ನಾನು ಮಾತಾಡಬೇಕು ಅಂತ ಹೇಳಿದ್ನಲ್ಲ. ಹುಸಿ ನನ್ನ ಜೊತೆ ಬಾ. ನಾನು ಇರೋದು ನಿದ್ದಂಗೆ ನಿಂಗೆ ಎಲ್ಲನೂ ಹೇಳ್ತೀನಿ. ನೀನು ಸುಮ್ಮನೆ ಕಿರ್ಚಾಡ್ಕೊಂಡು ಇದು ಮಾಡ್ಕೊಂಡು ಕುಂತ್ಕೊಬೇಡ ನೀನು. ಬಾಮ ಸುಮ್ಕೇನೆ ನೀಯಾ. ನೀನೆಲ್ಲ ನಂತಾಗ ಹೇಳೋದು ಏನೆಲ್ಲ ಹೇಳಿಯ ನನಗೆ ನೀನು. ನಿಂತಾಗ ಮಾತಾಡೋಕ್ಕೆ ಏನು ಉಳಿದಿಲ್ಲ ನನಗೆ. ಕರಿ ಅವಳನ್ನ. ಅವಳು ಯಾವಳ ನೀನು ಹೆಂಡತಿ ಕಟ್ಕೊಂಡಿದ್ಯಲ್ಲ ಕರಿ ಅವಳನ್ನ. ಅಮ್ಮ ನಿನ್ ಗೊತ್ತಿ ಆಯ್ತು. ಕುಳು ಗೊತ್ತಿಲ್ಲ ಅಂದ್ರೆ ನಿಂಗೆ ಗೊತ್ತಾಗಕ್ಕಿಲ್ಲ. ನೋಡಿ ನಿಂತಾಗ ಮಾತಾಡಬೇಕು ಅಂತ ಹೇಳಿದ್ನಲ್ಲ. ಇದು ಯಾಕೆ ಹಿಂಗೆ ಸುಮ್ಕೆ ಬಿದ್ದಿದ್ದೀಗ ನೀನಂತಂದ್ರೆ ನಿಂತಾಗ ಮಾತಾಡಬೇಕು ಅಂದ್ರೆ ಮಾತಾಡ್ಬೇಕು ನಾನು ಅಷ್ಟೇ ಏನಿಯಾ. ನೋಡಿ ಸುಮ್ಕೇನೆ ನೀಯಾ. ನಡಿ ಏನು ಹೇಳ್ತೀಯಾ? ಏನು ಹೇಳ್ತೀಯ ಬೊಗಳು ಅದನ್ನ ಇಲ್ಲೇ ಏನಿಯಾ ಬೊಗಳು. ನಾನು ಕೇಳಿಸ್ಕೊತೀನಿ. ಇಲ್ಲೆಲ್ಲ ಹೇಳೋಕ್ಕಾಗಕ್ಕಿಲ್ಲ ಕಣಮ್ಮ. ನಮ್ಮ ಮತ್ತೆ ನನ್ನ ಹೆಂಡತಿನ ಬಂದ್ಬಿಟ್ಟು ನೀನು ನೋಡ್ಬಿಟ್ರೆ ನನ್ನ ಕತೆ ಮುಗ್ದೋಯ್ತದೆ. ನಡಿಯಮ್ಮ ನೀನು ನಡಿಯಮ್ಮ. ಈ ಬೇಕುಪ್ಪಂದೊಂದು ಒಳ್ಳೆ ಕತೆ ಆಯ್ತಲ್ಲ. ಬಾ ಅದೇನು ಹೇಳ್ತೀಯ ಹೇಳು. ನೀನು ಹೇಳಿದ ಮೇಲೂ ನನಗೇನದು ಇಷ್ಟ ಆಗಲಿಲ್ಲ ನಿನ್ನ ಮಾತುಗಳು ಅಂತಂದ್ರೆ ಬಂದಿರಿ ಜಗಳ ಮಾಡೋದೇ ನೀನಿಯ. ಸರಿ ಬಾಮ. ಏನು ಬೊಗಳು ನನಗೈತೆ ಇವತ್ತು ಗ್ರಹಚಾರ ಐತೆ. ನಿನ್ಗೂ ಅವಳಿಗೆ ಇಬ್ರಿಗೂ ಬೀದಿನಾಗ ಹಿಡ್ಕೊಂಡು ಹೊಡಿತೀನಿ. ಲೋಪರ್ ನನ್ನ ಮಗನೇ ಎತ್ತು ತಾಯಿಗೂ ಮೋಸ ಮಾಡ್ತಿದ್ದಲ್ಲ ನೀನು. ಎಂತ ಕೊಂತ್ರಿ ನನ್ನ ಮಗ ಇರ್ಬೇಡ ನೀನು. ಅಯ್ಯಪ್ಪ ಅಮ್ಮ ನಾನು ಹೇಳೋದನ್ನ ಹೊಸಿ ಕೇಳಿಸ್ಕೊಂಡು ಆಮೇಲೆ ನಿಂಗೆ ಏನು ಬೇಕೋ ಅದು ಮಾಡಿ ಬಂತೆ. ಹೊಸಿ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಮ್ಮ. ನೋಡಮ್ಮ ಬಂಗಾರಮ್ಮ ಅವಳಲ್ಲ. ಬಂಗಾರಮ್ಮ ಏನು ಸಾಮಾನ್ಯ ಅಲ್ಲ. ದೊಡ್ಡ ಮಗಳಿಗೆ ಏನಿಯಾ ಅರ್ಧ kg ಬಂಗಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಅರ್ಧ kg ಬಂಗಾರನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಭಾಳ ಅಂದರೆ ಭಾಳ ಪ್ರಯತ್ನ ಮಾಡ್ತಾವಳೆ. ನೋಡಮ್ಮ ದೊಡ್ಡ ಮಗಳಿಗೆ ಅರ್ಧ kg ಬಂಗಾರ ಕೊಟ್ಮೇಲೆ ಚಿಕ್ಕ ಮಗಳಿಗೆ ಅರ್ಧ kg ಬಂಗಾರ ಕೊಡ್ತಿದ್ದಂಗೆ ಇತ್ತರ. ನೀನೇ ಯೋಚನೆ ಮಾಡು. ಅಕಸ್ಮಾತ್ ಕೊಡಲಿಲ್ಲ ಅಂತಂದರೆ ನಾನೇನ ಹೇಳಿ ಕಳಿಸ್ತೀನಿ. ಹೋಗಿಸ್ಕೊಂಬಿಟ್ಟು ಬಾ ನಿಮ್ಮ ಅಮ್ಮಂಗೆ ನಿಮ್ಮ ಅಕ್ಕಂಗೆ ಎಲ್ಲ ಕೊಟ್ಟೈತೆ ನೀನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾನೇ ನೈಸ್ ಹೊಡ್ಬಿಟ್ಟು ಕಳಿಸ್ಬಿಡ್ತೀನಿ. ಏನೆಲ್ಲ ಹೇಳ್ತಿದ್ಯಾ? ಅರ್ಧ kg ಬಂಗಾರವೇ? ಕಣಮ್ಮ ನೀನು ಅಡ್ಜಸ್ಟ್ ಮಾಡ್ಕೊಂಡು ನೀನು ಸುಮ್ಮನೆ ಇದ್ಬಿಟ್ರೆ ಅರ್ಧ kg ಬಂಗಾರ ನಮಗೆ ಸಿಗ್ತದೆ. ಇಲ್ಲ ಅಂತಂದರೆ ಅಷ್ಟೇನೇ ಕತೆ ನಮ್ಮ ಕತೆ ನೀಟಾಗಿ ಮುಗೀತದೆ. ನಿನಗೆ ಬಂಗಾರ ಮುಖ್ಯನಾ ಇಲ್ಲಾಂದ್ರೆ ಏನು ಮುಖ್ಯ? ಈಗಿನ ಕಾಲದಾಗ ಹೆಣ್ಣುಗಳು ಏನೇ ಸಿಗ್ತಾ ಇಲ್ಲ. ಹೆಣ್ಣುಗಳು ಸಿಗ್ದಿರೋ ಕಾಲದಾಗ ಇವಾಗ ನೀನು ನನಗೆ ಮದುವೆ ಮಾಡ್ತಿದ್ದ ಅಂತಂದ್ರಾಗ ಇಂಥ ಸಾವುಕಾರ ಹುಡುಗಿ ಸಿಗ್ತಾ ಇದ್ಲ ಇವಳು. ಹೆಂಗೋ ಒಂಚೂರು ನೈಸ್ ಮಾಡ್ಬಿಟ್ಟು ಇಟ್ಕೊಂಡ್ರೆ ಹೆಂಗೊಂದು ಅರ್ಧ kg ಬಂಗಾರ ಸಿಗ್ತದೆ. ಇವತ್ತಿನ ಲೆಕ್ಕಕ್ಕೆ ಎಷ್ಟಾಯ್ತು ಹೇಳು ನೀನೇನಿಯ? ಅಯ್ಯೋ ನಿಂಗೆ ಏನು ತಲೆ ಇಲ್ಲ. ನಿಂಗೆ ಗೊತ್ತಾಗಕ್ಕಿಲ್ಲ. ನೀನು ಸುಮ್ಕಿರು ನೋಡು. ನೈಸಾಗಿ ನೀನು ಹೇಳ್ದಂಗೆ ಮಾಡು. ನಿನ್ನ ಹೇಳ್ದಂಗೆ ಏನಿಯ ಬಂದ್ಬಿಟ್ಟು ನೈಸಾಗಿ ಹಂಗೆ ಹಿಂಗೆ ಅಂತ ಮಾತಾಡ್ಬಿಟ್ಟು ಸುಮ್ಮನೆ ಏನೇನು ನೈಸಾಗಿರು. ನೀನು ಇವ್ರು ಮಾತು ಕೇಳ್ಬಿಟ್ಟು ಜಗಳ ಇಲ್ಲ ಮಾಡಬೇಡ. ನೀನು ಅರ್ಧ kg ಬಂಗಾರ ಸಿಗಕ್ಕಿಲ್ಲ. ಅಲ್ಲ ಅರ್ಧ kg ಬಂಗಾರ ಸಿಗೋನು ಇದು ಯಾಕ್ಲ ಮತ್ತೆ ಇವ್ರ ಮನೆಗೆ ಬಿದ್ದಿದ್ದೀಗ ಇಸ್ಕೊಂಬಿಟ್ಟು ನಮ್ಮ ಮನೆಗೆ ಬರೋದು ಬಿಟ್ಬಿಟ್ಟು ಇದು ಯಾಕ್ಲ ಬಿದ್ದಿದ್ದೀಗೆ? ಅಮ್ಮ ಅದೆಲ್ಲ ನಿಂಗೆ ಆಮೇಕಿಂದ ಹೇಳ್ತೀನಿ ಯಾಕೆ ಬಿದ್ದಿದ್ದೀನಿ ಅಂತ. ಹೊಸಿ ಸ್ಟ್ಯಾಂಡರ್ಡಾಗಿ ಬಾ ನೀನು ಸುಮ್ಕೆ ಏನಿಯಾ. ನೀನು ಬಂದು ಸುಮ್ಕೆ ಏನೇ ಹಿಂಗೆ ಬಾ ಏನಾಗಕ್ಕಿಲ್ಲ. ನಮ್ಮಮ್ಮ ಸಿಂಪಲ್ ಅಂತ ಹೇಳ್ಬಿಟ್ಟಿದ್ದೀನಿ. ಬಂದ್ಬಿಟ್ಟು ಸುಮ್ಕೆ ಏನಿಯಾ ನನ್ನ ಮೇಲೆ ಜಗಳ ಮಾಡೋರಂಗೆ ಮಾಡಿ ನೀನು. ಆಮೇಲೆ
ನನ್ನ ಮಗಂಗೆ ಅಂತ ಸಂಬಂಧ ಬಂದಿತ್ತು ಇಂಥ ಸಂಬಂಧ ಬಂದಿತ್ತು ಈ ನನ್ನ ಮಗ ಎಂತೊಂದು ಕೊಟ್ಕೊಬಿಟ್ಟ ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಜೋರು ಮಾಡಮ್ಮ ನನ್ನ ಮೇಲೆ ಜೋರು ಮಾಡಿದ ತಕ್ಷಣ ಏನಿಯ ನಮ್ಮ ಅತ್ತೆಗುನ್ನುವೆ ಅಯ್ಯೋ ಅಂತ ಹೇಳ್ಬಿಟ್ಟು ಇದಾಗ್ಬಿಡ್ತದೆ ಹೊಳಿ ಅಂದರೆ ನೀವು ಏನು ಕೇಳ್ತಿರೋ ಎಲ್ಲನೂ ಕೊಡ್ತೀನಿ ಸುಮ್ಕಿರು ಅಂತ ಹೇಳ್ಬಿಟ್ಟು ನಮ್ಗೊಂದು ನೈಸ್ ಮಾಡ್ತಾರೆ ಕಣಮ್ಮ. ನೋಡು ನೀನು ಬಂದ್ಬಿಟ್ಟು ಮನೆ ಹತ್ರ ನನ್ನ ಮಗಂಗೆ ಎಂತೆಂಥ ಸಂಬಂಧ ಬಂದಿತ್ತು ಹಂಗೆ ಹಿಂಗೆ ಅಂತ ಜೋರು ಜಗಳ ಮಾಡು. ನಾನು ಹೇಳ್ಕೊಟ್ಟೆ ಅಂತ ಮಾತ್ರ ಹೇಳ್ಬೇಡ, ಈಗಲೇ ಹೇಳಿದ್ದೀನಿ. ಏನೂ ಗೊತ್ತಿಲ್ದಿರೋ ನಾನು ಹೊರಟೋಯ್ತೀನಿ. ನೀನು ಮನೆಗೆ ಬಂದ್ಬಿಟ್ಟು ಜೋರಾಗಿ ಜಗಳ ಮಾಡು, ನನಗೆ ಸೊಸೆ ಬೇಕಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀನು ಜಗಳ ಮಾಡು. ಆನೆಕ್ಕಿಂತ ನೋಡು ಅವರೇ ಒರೆಸ್ಬಿಟ್ಟು ಕಳಿಸ್ತಾರೆ. ನಿಜವಾಗ್ಲೂ ಅರ್ಧ ಕೆಜಿ ಬಂಗಾರ ಕೊಡ್ತಾರಿಲ್ಲ. ಆನೆಕಿಂತ ಮನೆಗೆ ಹೋದ್ಮೇಲೆ ನಮ್ದು ಹಳೆ ಮನೆ ಏನೂ ಇಲ್ಲ ಅಂತ ಗೊತ್ತಾದ್ರೆ ನಮ್ಮ ಅತ್ತೆಗೆ ಮಾನ ಮರ್ವದಿ ಪ್ರಶ್ನೆ ಕಣಮ್ಮ. ನಮ್ಮ ಅತ್ತೆ ಹಂಗೆಲ್ಲನೂ ಎಲ್ಲರ ತಾಗೂ ಹೇಳ್ಕೊಳಕ್ಕಿಲ್ಲ. ಮಾನ ಮರ್ವದಿ ಬಿಡ್ತಾಳೆ ನಮ್ಮ ಅತ್ತೆ. ಹೇಳ್ಕೊಬಿಟ್ರೆ ಮರ್ಯಾದೆ ಹೋಯ್ತದೆ ಅಂತ ಹೇಳ್ಬಿಟ್ಟು ಮೇಂಟೈನ್ ಮಾಡ್ತಾಳೆ. ನನಗೆ ಗೊತ್ತು ಕಣಮ್ಮ, ನನಗೆ ಚೆನ್ನಾಗಿ ಗೊತ್ತು. ನೀನು ಸುಮ್ಕಿರಮ್ಮ, ನೀನು ನಾನು ಎಲ್ಲನೂ ಮ್ಯಾನೇಜ್ ಮಾಡ್ತೀನಿ. ನೋಡು ನಿನ್ನ ಮನೆ ತಾಗ ಬಂದ್ಬಿಟ್ಟು ಜಗಳ ಮಾಡೋದು ಅದು ಇದು ಎಲ್ಲನೂ ಇದು ಮಾಡಕ್ಕೆ ಇದು ಮಾಡ್ಕೊಂಡು ಇದು ಮಾಡಬೇಡ. ಸಮಾಧಾನವಾಗಿ ಏನೋ ಸ್ಟ್ಯಾಂಡರ್ಡಾಗಿ ಏನಿಯ ಮಾತಾಡು, ಸರಿನಾ? ಹೆಂಗೋ ಬಂದಿದ್ಯಾ ಈಗಲೇ ಬಿಡ್ಬೇಡ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಕೊಂಡ್ಬಿಟ್ಟು ಬಾ. ನಾನು ಮನೆಗೆ ಹೋಗ್ಬಿಟ್ಟು ಸುಮ್ಮನೆ ಕುಂತಿರ್ತೀನಿ. ಸ್ವಲ್ಪ ಸ್ಟೈಲಾಗಿ ಮಾತಾಡು. ಇಂಗ್ಲೀಷ್ ಒಂಚೂರು ಬರೋಂಗಿದ್ರೆ ಮಿಕ್ಸ್ ಮಾಡ್ಕೊಂಡು ಮಾತಾಡು, ಸರಿನಾ? ಮೊದಲೇ ಹೇಳಿದ್ರೆ ಮೇಕಪ್ ಗೀಕಪ್ ಹಾಕೊಂಡು ಗೊತ್ತಿದ್ನಲ್ವೆಲ್ಲ, ನೀಟಾಗಿ ಗೊತ್ತಿದೆ. ಒಂಚೂರು ಯಾವ್ದಾನ ಡೂಪ್ಲಿಕೇಟ್ ಹೊಡೆದೆ ನಾನು ಹಾಕೊಂಬಿಟ್ಟು ಗೊತ್ತಾಯಿದೆ. ನಾನು ನೋಡು ಹೆಂಗೆ ಬಂದ್ಬಿಟ್ಟೆ ನಾನಂತೂ ತಿರ್ಬೋಕಿತ್ತಾರ. ನಮ್ಮ ಅಮ್ಮ ಸಿಂಪಲ್ಲು ಭಾಳ ಸಿಂಪಲ್ಲು ಅಂತ ಹೇಳಿದ್ದೀನಿ ತಗ. ಕೈಗೊಂದು ಯಾವ್ದಾನ ಒಂದು ವ್ಯಾನಿಟಿ ಬ್ಯಾಗ್ ಥರದ್ದು ಹಿಡ್ಕೊಂಬಿಟ್ಟು ನೆಟ್ಟು ಬಂದ್ಬಿಡು. ಒಂಚೂರು ಸ್ಟೈಲಾಗಿ ಕಾಣಂಗೆ ಬಂದ್ಬಿಡಮ್ಮ. ಇಲ್ಲೇ ನೀನು ಒಂದು ಬಳೆ ಅಂಗಡಿ ಐತೆ, ಅಲ್ಲಿ ಹೋಗ್ಬಿಟ್ಟು ನಿನ್ಗೊಂಚೂರು ಏನ ಬೇಕಾದ್ರೆ ಸ್ಟೈಲಾಗಿ ಕಾಣಂಗೆ ಏನು ಬೇಕೋ ಅದನ್ನ ಹಾಕೊಂಡು ಬಂದ್ಬಿಡು. ಮೇಕಪ್ ಗೀಕಪ್ ಒಂಚೂರು ಬೆಳ್ಳು ಕಾಣಂಗೆ ಮಾಡ್ಕೊಂಬಿಟ್ಟು ನಾನು ಮಂತಕ್ಕೆ ಹೋಗಿರ್ತೀನಿ. ನೋಡು ನಾನು ಹೇಳ್ದಂಗೆ ಏನೇ ಮಾಡ್ಬೇಕು ನೀನು, ಇಲ್ಲ ನಮ್ಗೆ ಗೊತ್ತು ಪೈಸನೂ ಸಿಗೋಕ್ಕಿಲ್ಲ. ಸರಿ ಕಣ್ಣ ಮಗ, ಆಯಿತು ಬಿಡು. ಇನ್ನೇನು ನಮಗೂ ಕೂಳು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾವು ದನ ಕರ ಮೇಯಿಸ್ಕೊಂಡು ಎಷ್ಟು ಅಂತ ಕಷ್ಟಪಡನಿ. ಅರ್ಧ ಕೆಜಿ ಅನ್ನ ಬಂದ್ಬಿಟ್ರೆ ಹೆಂಗೋ ಒಂದು ಚೆನ್ನಾಗಿರೋ ಮನೆಗಿನೇ ಕೊಟ್ಕೊಂಡು ನಾವು ನೀವು ಮುಂದೆಗ ತಗೊಂಡು ಜಮೀನು ತಗೊಂಡು ನೀವು ಮುಂದೆಗೆ ಇದ್ಬಿಡ್ಬೋದಲ್ವೇ? ಸರಿ ಆಯ್ತು ಹೇಳು, ಹೋಯ್ತೀನಿ. ಸರಿ ಆಯಿತು. ಸದ್ಯ ನೀನು ಒಪ್ಕೊಳಕ್ಕಿಲ್ಲ ಅಂತ ಅನ್ಕೊಂಡಿದ್ದೆ, ಹೆಂಗೋ ಒಪ್ಕೊಂಡಲ್ಲ ಅಷ್ಟೇ ಏನಿಯ ಸಾಕು. ಸರಿ ನಾನು ಹೋಗಿರ್ತೀನಿ ಕಣಮ್ಮ, ನೀನು ಸರ್ನ ಬಂದ್ಬಿಡು. ಅಲ್ಲಿ ಬಳೆ ಅಂಗಡಿ ತಕ್ಕ ಹೋಗ್ಬಿಟ್ಟು ಬಂದ್ಬಿಡು. ಕಾಸು ಕೊಡ್ಲ ಮಗ, ಒಂದು 200 ರೂಪಾಯಿ ಹಾಕಿಲ್ವಾ? ಒಂದು 200 ರೂಪಾಯಿ ಕಾಸನ್ನ ಕೊಟ್ಟಿರು. ಹೋಗ್ಬಿಟ್ಟು ಒಂಚೂರು ಕ್ರೀಮ್ ಗೀಮ್ ಹಚ್ಕೊಂಬಿಟ್ಟು ನೀಟಾಗಿ ಚೆನ್ನಾಗಿ ಕಾಣಂಗೆ ಬರ್ತೀನಿ, ಸರಿನಾ? ಸರಿ ಆಯಿತು ಕಣಮ್ಮ, ಆಯಿತು ಸುಮ್ಕಿರು. ಕಾಸು ಕೊಡ್ತೀನಿ, ಹೋಗ್ಬಿಟ್ಟು ಬಾ ಹೋಗು. ಮಿಸ್ ಮಾಡಿಬಿಡ ಬಾ. ಅಯ್ಯೋ ಅರ್ಧ ಕೆಜಿ ಬಂಗಾರ ಬರ್ತದೆ ಅಂದರೆ ಯಾಕೆ ಬಿಡ್ಬೇಕು ಅರ್ಧ ಕೆಜಿ ಬಂಗಾರನ? ಈಗಿನ ರೇಟಾಗಿ ಅರ್ಧ ಕೆಜಿ ಬಂಗಾರ ಅಂತಂದ್ರೆ ಅದೇನು ಸುಮ್ಕಿ ಆಗೋಗ್ಬಿಡ್ತದ? ಅರ್ಧ ಕೆಜಿ ಬಂಗಾರಕ್ಕೆ ಬೆಲೆ ಇಲ್ವಾ? ಎಲ್ಲೋ ಒಳ್ಳೆ ಕುಳ ಹಿಡ್ದವನೇ ಬಿಡು, ನನಗೇನಂತೆ. ಹೋಗಿ ನೀಟಾಗಿ ಮೇಕಪ್ ಮಾಡ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಇಲ್ಲಿ ಬಾಳೆ ಅಂಗಡಿ ಎಲ್ಲೈತಪ್ಪ? ಊರೊಳಗಡೆ ಹೋದ್ರೆ ಗೊತ್ತಾಯ್ತದೆ. ಓ ಅಕ್ಕ ನೀನು? ಓಹೋ ನಿಮ್ಮ ಮಗ ಊರಿಗೆ ಬಂದವನೇ? ಮಗನ ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗಕ್ಕೆ ಬಂದ್ರಾ? ಒಳ್ಳೆ ಟೈಮ್ಗೆ ಏನೇ ಬಂದಿದ್ದೀರಾ ಬರ್ರಿ. ನಿಮ್ಮ ಮಗ ಇಲ್ದಿರ ಪಲ್ದಿರೋದೆಲ್ಲ ಬುಲ್ಡೆ ಹೊಡೆದ್ಬಿಟ್ಟು ನಂದು ಕೋಟಿ ನಂದು ಆ ಕೋಟಿ ಈ ಕೋಟಿ ಅಂತ ಊರಾಗ ಇಲ್ದಿರೋದು ಬುಲ್ಡೆ ಎಲ್ಲ ಹೊಡೆದವನೇ. ಈಗ ಬರ್ರಿ, ಈಗ ಬಂದ್ಬಿಟ್ಟು ನೀಟಾಗಿ ಎಲ್ಲ ಇಸ್ಯನೂ ಹೇಳಿ ಅವಾಗ ನಾವು ನೀಟಾಗಿ ಅಡ್ಕೋಗಿ ಬರ್ತಾರೆ. ಏನು ಮೆರಿತಾವ್ರೆ ಎಲ್ಲ ಬಂಗಾರಮ್ಮನ ಮಕ್ಕಳು ಎಲ್ಲ ಮೆರಿತಾವ್ರೆ. ನಮ್ಮದು ಕೋಟಿ ಕೋಟಿ ಅಂತ ಹೇಳ್ಬಿಟ್ಟು ಒಂದು ಕಿತ ಬಂದ್ಬಿಟ್ಟು ಎಲ್ಲ ವಿಷಯನೂ ಇರೋದು ಇದ್ದಂಗೆ ಹೇಳಕ್ಕ. ಅವಾಗನ ಬುದ್ಧಿ ಬರ್ತದೆ ಅವ್ರಿಗಂತೂ. ಬಾಕ ಮಂತಕ್ಕೆ ಹೋಗೋಣ. ಅಯ್ಯೋ ಯಾಕೆ ಇರೋದಿದ್ದಂಗೆ ಹೇಳ್ಬೇಕು? ಇರೋದಿದ್ದಂಗೆ ಹೇಳ್ಬಿಟ್ಟಿನೋ ಅದೇನೋ ಏನು ಮಾಡಂಗಿದ್ದೀನಿ ನಾನಂತೂ. ನೋಡು ನನ್ನ ಮಗನ ವಿಷಯಕ್ಕೆ ನೀನು ಬರ್ಬೇಡ ಕಣಮ್ಮ. ನೀನು ಯಾಕೆ ನನ್ನ ಮಗನ ವಿಷಯಕ್ಕೆ ಮದ್ಯಕ್ಕೆ ತುಬೋತಿದ್ಯಾ? ನೀನೇ ಅಲ್ವೇನಕ್ಕ ಅವತ್ತು ಮಂಟಕ್ಕೆ ಬಂದ್ಬಿಟ್ಟು ಜಗಳ ಮಾಡಿದ್ದು. ನನ್ನ ಮಗ ಹಂಗೆ ನನ್ನ ಮಗ ಹಿಂಗೆ ಅಂತ ಹೇಳ್ಬಿಟ್ಟು ಏನೇನೋ ಜಗಳ ಮಾಡ್ದವಳು ನೀನು ತಾನೆ. ಇವಾಗ ನೋಡ್ರಿ ಹಿಂಗೆ ಮಾತಾಡ್ತಾ ಇದ್ದೀಗ. ಅದು ಆಗ, ಇವಾಗ ಏನು ಮಾಡೋಕ್ಕಾಯ್ತದೆ? ನನ್ನ ಮಗ ಮದುವೆ ಮಾಡ್ಕೊಂಬಿಟ್ಟವನಿ, ಹಂಗಂತ ಹೆಂಗೆ ಸಿಕ್ಕ್ರೆ ಹಂಗೇನೆ ನೀ ಬೈದಾಡ್ಕೊಂಡು ಹಾಳು ಮಾಡ್ಕೊಳಕ್ಕಾಯ್ತದ? ಬಂಗಾರಮ್ಮನ್ವೇ ಸಂದಕೊಳೆ, ಬಂಗಾರಮ್ಮಂತ ಕಾಸನ್ವೇ ಸಂದಕೈತೆ, ಎಲ್ಲ ಇದು ಮಾಡ್ಕೊಂಡು ಹಾಳು ಮಾಡ್ಕೊಳಕ್ಕಾಯ್ತದ? ನೀನೇ ಹೇಳು. ನಾವು ಬಂಗಾರಮ್ಮ ಸಂದಕ್ಕಿದ್ರೆ ಆಯ್ತಲ್ವಾ? ಹೆಂಗೋ ಒಂದು ಅರ್ಧ ಕೆಜಿ ಬಂಗಾರನ ಸಿಗ್ತದೆ, ತಗೊಂಡು ಮುಂಜಾಗಿರ್ಬೋದು. ನಾನು ನೋಡು ಸುಮ್ಮನೆ ನನ್ನ ಮಗನ ವಿಚಾರಕ್ಕೆ ಮಧ್ಯ ಮೂಗು ತುರ್ಸ್ಕೊಂಡು ಬರಬೇಡ. ಇಲ್ಲಿ ಬಾಳೆ ಅಂಗಡಿ ಎಲ್ಲೈತಿ ಅಂತ ಹುಡಿಕೊಂಬಿಟ್ಟು ಬಂದೆ ಅಷ್ಟೇ. ಬಾಳೆ ಅಂಗಡಿ ಇಲ್ವಾ ಈ ಊರಾಗೆ? ನಾನೊಂಚೂರು ಕ್ರೀಮ್ ಗೀಮ್ ಹಾಕ್ಕೊಂಡ್ಬಿಟ್ಟು ಬರಬೇಕಿತ್ತು. ಮೊದಲನೇ ಕಿತ ಸೊಸೆನ ಬೀಗ್ರನ್ನ ನೋಡಕ್ಕೆ ಬರ್ತಾ ಇದ್ದೀನಿ. ಹೆಂಗೆ ಸಿಕ್ಕ್ರೆ ಹಂಗೇನೇ ಬಂದ್ಬಿಟ್ರೆ ಮುರುವದಿರ್ತದ? ಹೊಸಿ ಕ್ಲೀನಾಗಿ ಮೇಕಪ್ ಗೀಕಪ್ ಹಾಕೊಂಡು ಬರಲಿಲ್ಲ ಅಂದರೆ ಸಂದಕ್ಕಿರ್ತದ? ಅದಕ್ಕೆ ಇಲ್ವೋ ಆಯ್ತು ಈ ಊರಾಗೆ? ನೀವೇನೋ ಮಾನ ಮುರ್ಬದಿ ಇರೋರು ಅಂತ ಅನ್ಕೊಂಡಿದ್ದೆ, ಈಗ 3 ಬಿಟ್ಟರು ಅಂತ ಅನ್ಕೊಂಡಿರಲ್ಲ. ಅಲ್ಲ ನೀನೇನು ಸುಳ್ಳು ಹೇಳ್ಬೇಕು ಅಂತ ಪ್ಲಾನ್ ಮಾಡಿದ್ರ? ಆ ಬಂಗಾರಿಗೆ ಗೊತ್ತಾಯ್ತು ಅಂತಂದ್ರೆ ಸುಮ್ಮನೆ ಬಿಡ್ತಾಳ? ಸರಿ ಮನೆ ಕರ್ಕೊಂಡೋದ್ಮೇಲೆ ನಿಮ್ಮ ವಿಷಯ ಎಲ್ಲ ಗೊತ್ತಾಗಕ್ಕಿಲ್ವಾ? ಸಾವುಕಾರರು ಅಂತ ಹಿಂಗೆ ಬುಲ್ಟೆ ಹೊಡ್ಕೊಂಡು ಕುಂತಿದಿರಲ್ಲ, ಮನೆಗೋದ್ಮೇಲೆ ಸುಮ್ಮನೆ ಬಿಡ್ತಾರ? ಇಟ್ಟಾಡಿಸ್ಕೊಂಡು ಹೊಡಿತಾರ ಅಷ್ಟೇನಿಯ. ನಂಗೆ ಹೊಡಿತಾರೆ, ನನ್ನ ಮಗಂಗೆ ಹೊಡಿತಾರೆ. ಈಗಿನ ಕಾಲದಾಗ ಹೆಣ್ಣು ಸಿಗೋದೇನಿಯ ಕಷ್ಟ. ಅಂಥದ್ರಾಗೆ ನೀನು ಸುಮ್ಕಿದ್ರೆ ಸರಿ ನಮ್ಮ ಹೆಣ್ಣುಗಳೇನಿಯ ಸಿಗ್ತಾ ಇಲ್ಲ. ನೀನು ಒಳ್ಳೆ ಸರಿಯಾಗಿ ಆಡ್ತಾ ಇದ್ದೀಗ ನೀನಂತೂ. ತಲೆ ಕೆಟ್ಟಲಾಡ್ದಂಗೆ ಸುಮ್ಕಿರ್ ನೀನು. ಓಹೋ ಅಕ್ಕ ಬಂದ ನೀನು ಮಗ ಹಂಗೇನಿಯ ಸೊಸೆ ಬಂದವ್ರಿ. ಬಾಬಾ ಮಂತಕ್ಕೆ ಸರಿಯಾಗಿ ಕ್ಲಾಸ್ ಕ್ಲಾಸ್ ತಗೊಳಕ್ಕಿಲ್ವಂತೆ. ಸೊಸೆ ಅಂತ ಹೇಳ್ಬಿಟ್ಟು ಮನು ಕರ್ಕೊಂಡು ಹೋಯ್ತಾಳಂತೆ. ಮತ್ತೆ ಅವತ್ತು ನೋಡ್ರಿ ಹಂಗೆ ಎಗರಾಡ್ಬಿಟ್ಲು ಇವಮ್ಮ. ಇವಾಗ ನೋಡ್ರೆ ಮನು ಕರ್ಕೊಂಡು ಹೋಯ್ತಾಳಂತ. ಅಯ್ಯಯ್ಯಪ್ಪ, ಯಾರನ್ನ ಒಬ್ರು ಉದ್ಧಾರ ಆಯ್ತಾರೆ ಅಂದ್ರೆ ನಿಮ್ಮಂಗೇನಿಯ ಹೊಟ್ಟೆ ಉರಿ ಕೊಡೋರೇನಿಯ ಶಾನೆ. ಉದ್ಧಾರ ಆಗೋದನ್ನ ಸಹಿಸೋದನ್ನ ಇಲ್ವಲ್ಲ ನೀವು? ಇತ್ಲಾಗ ಬನ್ನಿ, ನಾನು ಒಂಚೂರು ಮೇಕಪ್ ಮಾಡ್ಕೊಂಬಿಟ್ಟು ಹೋಗ್ಬಿಟ್ಟು ಬರ್ಬೇಕು ಅಂದ್ರೆ ಇವು ಒಂದು ದಾರಿಗೆ ಅಡ್ಡ ನಿಂತ್ಕೊಂಡವೆ. ಸೋನಿಗಳು ನಿಂತ್ಕೊಂಡಂಗೆ. ಏನಂದೆ? ಸೋನಿನಾ? ಇನ್ನೊಂದ್ಕಿಂತ ಶೋನಿಗಿನಿ ಅಂತ ಸುಮ್ಕಿರಕ್ಕಿಲ್ಲ ಅಷ್ಟೇ ಏನಿಯ. ಏನೋ ಮುರಿಯೋದಷ್ಟಲ್ವ, ಮುರುವದಿನ ಬೆಲೆ ಕೊಡೋಣ ಅಂತ ಕೊಟ್ರೆ ಸದ್ಯ ನಿನ್ನಂತೋಳ ಮನೆಗೆ ನನ್ನ 4 ದಿನ ಕೊಡ್ಲಿಲ್ವಲ್ಲ, ಅದೇನಿಯ ನನಗೆ ಮಹದಾನಂದ.
ಈಗ ಅವಳಲ್ಲ ಅಲ್ಲಿ ಅತ್ತಿನ ಕರ್ಕೊಂಡೋಗ್ಬಿಟ್ಟು ಮನೆಗೆ ಆಡ್ತಿನ ಎತ್ರಿ ಮಂಗಳಾಡ್ತಿನ ಮಾಡಿ ಏನಾರ ಮಾಡ್ಕೊಳ್ಳಿ ನಮ್ಗೆ ಯಾಕೆ ಬೇಕು ಕಂಡರ ಮನೆ ಇಸ್ಕೆ ಹೋಗು ಮೇಕಪ್ಪನ್ನ ಹಾಕೊಂಬಿಟ್ ಬಾ ಇಲ್ಲ ಇನ್ನೊಂದು ಏನಾರ ಹಾಕೊಂಬಿಟ್ ಬಾ ಬೇಡ ಅಂತಂದ್ರೆ ಯಾರು ನೋಡ್ದೇನೆ ಗಂಗಾ ಹಣ ಅಂದ್ರೆ ಎಣನು ಬಾಯ್ ಬಿಡ್ತದೆ ಅಂತ ಹೇಳೋದು ನಿಜನೇನಿ ಆಯ್ತು ಲೆಕ್ಕ ಹಾಕು ಈಗ ಅಮ್ಮ ಯಾವ ದೌಲತ್ತಾಗ ಹೋಯ್ತಾವಳೆ ಅಂತ ಹೇಳ್ಬಿಟ್ಟು ಎಣನು ಬಾಯ್ ಬಿಡ್ತದೆ ಅನ್ನೋದಕ್ಕೆ ಈ ಅಮ್ಮನೇನಿಯೇ ಸಾಕ್ಷಿ ಲೆಕ್ಕ ಹಾಕು ಹೆಂಗ್ ಹೋಯ್ತಾವಳೆ ನಿಗ್ರಹ ಆಡ್ಕೊಂಡು ಹೆಂಗ್ ಹೋಯ್ತಾವಳೆ ಅಂತ ಹೇಳ್ಬಿಟ್ಟು ಒಬ್ಬ ಅವತ್ತು ಒಂದಾಗ ಏನೋ ದೊಡ್ಡ ಸಾಚ ಅನ್ನಂಗೆ ಏನು ಹಂಗೆ ಹಿಂಗೆ ಟ್ಯಾಮ್ ಟುಮ್ ಅಂತ ಇದು ಮಾಡ್ತಿದ್ಲು ಇವಾಗ ನೋಡ್ರೆ ಹಿಂಗೆ ಇಲ್ಲಿ ಮರಿ ಥರ ಹೋಯ್ತಾವಳೆ ದುಡ್ಗೋಸ್ಕರ ಏನು ಬೇಕಾದ್ರು ಮಾಡ್ತಾರೆ ಅಕ್ಕ ಈಗ ನನ್ನ ಮತ್ತೆಗೆ ಏನಾರ ಹೇಳಕ್ ಹೋದ್ರೆ ನಮ್ಮ ಮತ್ತೆ ನನ್ನ ಮಾತು ನಂಬ್ತಾಳ ನನ್ನ ಮಾತು ನಂಬಕ್ಕಿಲ್ಲ ನಾನು ಏನೋ ಮಾತಾಡಕ್ಕೆ ಹೋದ್ರೆ ನಿನ್ನ ಮಾತೇ ನಂಬಲಿಲ್ಲ ಈ ನನ್ನ ಮಾತು ನಂಬ್ತಾಳ ಈಗ ನಾನು ನನ್ನ ಗಂಡ ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಟ್ಟು ಒಂಚೂರು ಸಹಿಸಕ್ಕಾಯ್ತಿಲ್ಲ ಅಮ್ಮಂಗೆ ಅಂಥದ್ರಾಗೆ ಇನ್ನು ನಾನು ಹಿಂಗೆ ಸರಿ ಇಲ್ಲ ಇನ್ನು ಸುಳ್ಳು ಹೇಳ್ತಾನೆ ಅಂತ ಹೇಳಿದ ತಕ್ಷಣ ಏನಿಯಾ ಎಲ್ಲ ನಂಬ್ಬಿಡ್ತಾರ ಅಮ್ಮಿ ನನಗೂ ನಿನಗೂ ಯಾಕೆ ಅವ್ರು ಹೆಂಗನ ಮಾಡ್ಕೊಂಡು ಆಳು ಬಿದ್ದೋಗ್ಲಿ ಇನ್ಮೇಲೆ ಯಾರಿಗೂ ಬುದ್ಧಿ ಹೇಳೋದೆಲ್ಲ ಬಿಟ್ಬಿಟ್ಟಿದ್ದೀನಿ ಬುದ್ಧಿಗಿದೆಯೆಲ್ಲ ಹೇಳೋದಿಲ್ಲ ಇನ್ನ ಅವತ್ತು ಉಗುತ್ಲೆಲ್ಲ ಹೊಟ್ಟೆ ಊರಿಗೆ ಹೇಳ್ತಿದ್ದೀಗ ನೀನು ಅಂತ ಹೇಳ್ಬಿಟ್ಟು ಅವತ್ತೇನಿ ಎಲ್ಲ ಮರ್ತ್ಕೊಬಿಟ್ಟೆ ಎಲ್ಲ ಬಿಟ್ಬಿಟ್ಟೆ ನೋಡು ಇವಾಗ ಏನಿದ್ರು ಹೊಸಿ ದುಡ್ಡು ಮಾಡಬೇಕು ನಮ್ಮ ಅಕೌಂಟಾಗ ಸೇವ್ ಮಾಡ್ಕೋಬೇಕು ಅಷ್ಟೇನಿಯ ಸೇವ್ ಮಾಡ್ಕೊಂಬಿಟ್ರೆ ಅದಕ್ಕಿನ್ನವೇ ಇನ್ನೇನು ಬೇಕಾಗಿಲ್ಲ ಸುಮ್ಮನಿರು ಅಕೌಂಟಾಗ ಹಂಗೇನಿಯ ನೀಟಾಗಿ ಸೇವ್ ಮಾಡ್ಕೊಂಡು ಹಂಗೇನಿ ಎತ್ತಿಕೊಂಬಿಡೋಣ ಕಾಸ ಬಾ ಯಾರ ಮನೆ ಹೆಂಗನ ಆಳು ಬಿದ್ದೋಗ್ಲಿ ಅಷ್ಟೇ ನಡಿಯಕ್ಕ